ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮ. ಎಲ್ಲರಿಗೂ ನಮಸ್ಕಾರ. ಈ ದಿನ ಎಲ್ಲ ಗೊತ್ತಿರೋ ಹಾಗೆ ವಿಶ್ವ ಮಾನವ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಪರಿಶೀಲನೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಒಂದು ಸಾಂಕೇತಿಕ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ. ಈ ಒಂದು ಸಾಂಕೇತಿಕ ಜಯಂತ್ಯೋತ್ಸವದ ಅಂಗವಾಗಿ ನಾವು ನಮ್ಮ ಇಲಾಖೆಯ ಅಪರಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚಂದ್ರಗೌಡ ಸರ್ನ ನಮ್ಮ ಸಂಘದ ಉಪಾಧ್ಯಕ್ಷರು ಹಾಗೂ ನಮ್ಮ ಇಲಾಖೆಯ ಸಂಶೋಧನಾ ವಿಭಾಗದ ನಮ್ಮ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿ ನಮ್ಮ ಸಂಘದ ಅಭಿಮಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಗುರುಕೃಷ್ಣ ಅವರಿದ್ದಾರೆ. ಮತ್ತು ನಾನು ಹಲವಾರು ವಿಚಾರಗಳನ್ನು ನಮಗೆ ಶೇರ್ ಮಾಡಬೇಕು ಕೂಡ ನನ್ನ ಭಾವನೆ ಇದೆ. ಹಾಗೂ ಮೊದಲಿಗೆ ನಾವು ಉದ್ಘಾಟನೆ ದೀಪಗಳ ಮೂಲಕ ಮತ್ತೆ ಪುಷ್ಪಾರ್ಚನೆ ಇರ್ತದೆ. ಮೊದಲಿಗೆ ನಮ್ಮ ಚಂದ್ರಗೌಡ ಸರ್ ದೀಪಗಳಲ್ಲಿ ಉದ್ಘಾಟನೆ ಮಾಡ್ತಾರೆ. ನಮ್ಮ ಉದ್ದೇಶ ಕೂಡ ಏನು ಅಂತ ಹೇಳಿದ್ರೆ, ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ಈಗಾಗಲೇ PUC ಫಲಿತಾಂಶ ಹೊರಗಡೆ ಬಂದಿದೆ, ಮತ್ತು SSLC ಫಲಿತಾಂಶ ಕೂಡ ಹೊರಗೆ ಬರುತ್ತೆ. ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಮಕ್ಕಳು, ನೌಕರರ ಮಕ್ಕಳು, DEOs ಮಕ್ಕಳು, ಚಾಲಕರ ಮಕ್ಕಳು, ಇನ್ನು ಯಾರೇ ಆಗಿರ್ತಾರೆ ನಮ್ಮ ಇಲಾಖೆಯಲ್ಲಿ ಯಾರು ಸಂಬಳ ತಗೊಳ್ತಾ ಇದ್ದಾರೆ ಅವರ ಮಕ್ಕಳು SSLC PUCಯಲ್ಲಿ ಪಾಸ್ ಅಧಿಕ ಅಂಕಗಳನ್ನು ಪಡೆದು ಪಾಸ್ ಆಗ್ತಕ್ಕಂಥ ಮಕ್ಕಳಿಗೆ ನಮ್ಮ ಬಾಬಾ ಸಾಹೇಬರ ಆಶಯವಿರುತ್ತೆ, ಶಿಕ್ಷಣ, ಸಂಘಟನೆ, ಹೋರಾಟ. ಈ ಆಶಯದಂತೆ ನಾವು ನಮ್ಮ ಸಂಘದ ಪರವಾಗಿ ಅವರಿಗೆಲ್ಲ ಪ್ರತಿಭಾ ಪುರಸ್ಕಾರವನ್ನು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಜಾತಿ ಮತ ಯಾವುದೇ ಇರೋದಿಲ್ಲ, ವ್ಯತ್ಯಾಸ ಇರೋದಿಲ್ಲ. ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರತಿಭೆಯನ್ನು ಪುರಸ್ಕರಿಸಿ ಅವರನ್ನು ಈ ದೇಶದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಕ್ಕಂಥ ಒಂದು ಸದುದ್ದೇಶದಿಂದ ನಾವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಕಳೆದ ಕಾಲಿನಲ್ಲಿ ಮಾಡುತ್ತಿದ್ದಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರಣಾಂತರದಿಂದ ತಿಂಗಳ ಅವಧಿಯಲ್ಲಿ ನಮ್ಮ ಸಂಘ ಪ್ರತಿಭಾ ಪುರಸ್ಕಾರವನ್ನು ಮಾಡುತ್ತೆ ಅಂತೇಳಿ ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಕೆಲವರು ನಾನು ಹೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಕೆಲವರು ಉದ್ಘಾಟನೆ ಮಾಡಿಕೊಡ್ತಾರೆ. ನಮ್ಮ ಜೊತೆ
ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸುಶಿಕ್ಷಿತರು ಅಂದ್ಕೊಂಡಿದ್ದೇವೆ. ಒಬ್ಬರ ಜ್ಞಾನ ಹೆಚ್ಚಿರ್ಬೋದು, ಒಬ್ಬರ ಜ್ಞಾನ ಕಡಿಮೆ ಇರ್ಬೋದು. ಆದರೆ ನಾವೆಲ್ಲರೂ ಸುಶಿಕ್ಷಿತರು. ನಾವು ಈ ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ, ಇವತ್ತು ನಮ್ಮ ಒಂದು ಪರಿಸ್ಥಿತಿ ಏನಿದೆ, ನಾವೆಲ್ಲರೂ ಕೂಡ ಇವತ್ತು ಈ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಒಂದು ಶಿಕ್ಷಣ, ಈ ABC ಅಂತಕ್ಕಂಥ ಶಿಕ್ಷಣ ದೊರಕಬೇಕಾದ್ರೆ ನಾವು ಕೂಡ ಎಲ್ಲರಂತೆ ಬದುಕಬಲ್ಲೆವು, ಬದುಕಬೇಕು. ನಮಗೂ ಕೂಡ ಎಲ್ಲರ ರೀತಿಯಲ್ಲಿ ಸಮಾನತೆಯ ಹಕ್ಕಿದೆ. ಈ ಪ್ರಪಂಚದಲ್ಲಿ ಅಥವಾ ಈ ಒಂದು ಪ್ರಕೃತಿಯಲ್ಲಿ ಲಕ್ಷಾಂತರ ಜೀವಿಗಳಿದ್ದಾವೆ. ಎಲ್ಲರಿಗೂ ಕೂಡ ಈ ಪ್ರಪಂಚದ ಮೇಲೆ ಅಥವಾ ಈ ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೂಡ ಇದೆ. ಅದು ಎಲ್ಲರಿಗೂ ಕೂಡ ದೊರಕಬೇಕು ಮತ್ತು ಎಲ್ಲರಿಗೂ ಕೂಡ ಆ ಒಂದು ಸಮಾನತೆ ಏನಿದೆ ಆ ಸಮಾನತೆ ದೊರಕಬೇಕು. ನಾವೆಲ್ಲರೂ ಕೂಡ 1947 ಹಿಂದಿನ ಒಂದು ಭಾರತೀಯ ಸಮಾಜವನ್ನು ಕಲ್ಪಿಸಿಕೊಳ್ಳೋದು. ಯಾಕಂದ್ರೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಅವರ ತತ್ವಗಳನ್ನು ಎಷ್ಟು ಮಟ್ಟಿಗೆ ನಾವು ಅನುಸರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಬೇಡ. ಸೂಕ್ಷ್ಮವಾಗಿ ಭಾರತೀಯ ಸಮಾಜವನ್ನ ಒಂದು 100 ವರ್ಷಗಳ ಹಿಂದಿನ ಒಂದು ಪರಿಸ್ಥಿತಿಯನ್ನ ಸುಮ್ಮನೆ ಮೆಲುಕು ಹಾಕೋಣ. ಯಾರ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು, ನಮ್ಮ ಸಮಾಜ ಅಥವಾ ನಮ್ಮ ಒಂದು ಧಾರ್ಮಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಈ ದಲಿತ ಮೇಲ್ವರ್ಗ ನಡುವಿನ ಒಂದು ಹೋರಾಟ ಯಾವ ರೀತಿ ಇತ್ತು, ಸಮಾಜದಲ್ಲಿ ದಲಿತರನ್ನ, ಹಿಂದುಳಿದವರನ್ನ, ಅಸ್ಪೃಶ್ಯರನ್ನ ಯಾವ ರೀತಿ ಕಾಣ್ತಾ ಇದ್ರು, ನಮ್ಮ ಹಕ್ಕುಗಳನ್ನ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತಕ್ಕಂಥ ಒಂದು ಪ್ರಕೃತಿಯ ನಿಯಮ ಏನಿದೆ ಅದಕ್ಕೆ ವಿರುದ್ಧವಾಗಿ ನಮ್ಮ ಸಮಾಜ ಯಾವ ರೀತಿ ಇತ್ತು, ಯಾರ ಹಿಡಿತದಲ್ಲಿ ನಮ್ಮ ಭಾರತೀಯ ಸಮಾಜ, ನಮ್ಮ ಧಾರ್ಮಿಕ ವ್ಯವಸ್ಥೆ ಇತ್ತು ಅನ್ನುವುದನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎಲ್ಲರೂ ಕೂಡ ಆ ಒಂದು ಚಿತ್ರಣ ಬರುತ್ತದೆ. ನಾವು ಯಾವುದೇ ಸಿನಿಮಾ ನೋಡಬೇಕಾಗಿಲ್ಲ, ಯಾವುದೇ ಪುಸ್ತಕಗಳನ್ನ ಓದಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರ, ಜನಾಂಗ ನೋಡಿದಾಗ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ. ಯಾರ ಒಂದು ಹಕ್ಕುಗಳು ಉಳಿಯಲ್ಪಟ್ಟಿದ್ದವೋ, ಯಾವ ಒಂದು ಸಮುದಾಯ ಸಮಾಜದಿಂದ ದೂರಕ್ಕೆ ತಳ್ಳಲ್ಪಟ್ಟಿದ್ದೋ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಶೋಷಿತರ ಒಂದು ದನಿಯಾಗಿ ಹುಟ್ಟಿ ಬಂದಂಥವರು. ನಾವೆಲ್ಲ ಹೇಳ್ತೀವಿ ಸಮಾಜದಲ್ಲಿ ಅಧೋಗತಿ ನಮ್ಮ ಅಥವಾ ಅಧರ್ಮ ತಾಂಡವ ಮಾಡ್ತಾ ಇದ್ದಾಗ ಭಗವಂತ ಹೇಳ್ತಾನೆ ಒಂದ್ ಕಡೆ, ನಾನು ಈ ಸಮಾಜದಲ್ಲಿ ಹುಟ್ಟಿ ಬರ್ತೇನೆ, ಸಮಾಜದಲ್ಲಿ ಶಾಂತಿ, ಧರ್ಮ, ಸಮಾನತೆ ಏನಿದೆ ಇದೆಲ್ಲವನ್ನು ಪುನಃಸ್ಥಾಪನೆ, ಧರ್ಮವನ್ನು ಪುನಃಸ್ಥಾಪನೆ ಮಾಡಬೇಕಂತ ನಾನು ಆಗಮಿಸ್ತೇನೆ ಅಂತಕ್ಕಂಥ ಒಂದನ್ನು ನಾವು ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ನಾವು ಕಾಣ್ತೀವಿ. ಆದರೆ ಈ ಸಂದರ್ಭ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆ ಸಂದರ್ಭದಲ್ಲಿ ಯಾರ ಅವಶ್ಯಕತೆ ಇತ್ತು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ
ತಿಳ್ಕೋಬಹುದು. ಒಂದು ಕಡೆ ಮಹಾತ್ಮ ಗಾಂಧೀಜಿಯವರಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಪಟೇಲ್ ಅವರಿದ್ದಾರೆ, ಅನೇಕ ನಾಯಕರಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವವನ್ನ ಒಂದ್ಸರಿ ಗಮನಿಸೋಣ. ಫ್ರಾನ್ಸಿನ ಮಹಾಕ್ರಾಂತಿ ಇರ್ಬೋದು, ಆ ಕ್ರಾಂತಿ ಯಾಕೆ ಸಂಭವಿಸಿತು ಅನ್ನೋದನ್ನ ನಾವು ನೋಡೋಣ. ಸಮಾಜದಲ್ಲಿ ಏನಕ್ಕೆ ಹೋರಾಟವನ್ನ ಮಾಡಬೇಕಾಗಿತ್ತು, ಸ್ವಾತಂತ್ರ್ಯ ಯಾರಿಗೆ ಇರಲಿಲ್ಲ, ಯಾರ ಕೈಯಲ್ಲಿತ್ತು, ಎಲ್ಲರಿಗೂ ಬೇಕಾಗಿತ್ತ ಅಂತ ಒಂದು ರೀತಿ ರಷ್ಯಾದ ಕ್ರಾಂತಿ ಆಯಿತು. ಅದೇ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿ, ಅದಕ್ಕಿಂತ ಹಿಂದೆ ಕೈಗಾರಿಕಾ ಕ್ರಾಂತಿ, ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತ ಎಲ್ಲವೂ ಕೂಡ 15-16ನೇ ಶತಮಾನದ ನಂತರದ ಬೆಳವಣಿಗೆಗಳು. ಆವತ್ತಿನ ಒಂದು ವಿಶ್ವದ ಸಮಾಜವನ್ನು ನೋಡಿದಾಗ, 16-17ನೇ ಸಮಾಜದ ಶತಮಾನಗಳ ಭಾರತೀಯ ಸಮಾಜವನ್ನು ನಾವು ನೋಡಿದಾಗ, ಬಸವಣ್ಣನವರು ಜನ್ಮ ತಾಳದಾಗ ನಮ್ಮಲ್ಲಿ ಇದ್ದಂಥ ಒಂದು ಜಾತಿ ವ್ಯವಸ್ಥೆಯನ್ನು ನೋಡಿದಾಗ, ನಮ್ಮಲ್ಲಿ ಇದ್ದಂಥ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ನಾವು ಅವಲಂಬಿಸ್ಬೋದು. ಬಸವಣ್ಣನವರು ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಆ ಸಮಯದಲ್ಲಿಯೇ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಒಂದು ಭಾರತೀಯತೆಯನ್ನ ದೂರ ಮಾಡಿ ಎಲ್ಲರಿಗೂ ಕೂಡ ಒಂದು ಸಮಾನತೆಯನ್ನು ತರಬೇಕು ಅಂತಕ್ಕಂಥ ಹೋರಾಟವನ್ನ ಪ್ರಾರಂಭಿಸಿದವರು. ಅಲ್ಲಿಂದ ನಡ್ಕೊಂಡು ಬಂತು. ಈ ಸಂದರ್ಭದಲ್ಲಿ ನಾನು ಹೇಳಿದಾಗೆ, ಆ ಸಂದರ್ಭದಲ್ಲಿ ನಮಗೆ ಒಂದು ಕಡೆ ಗಾಂಧಿ, ಒಂದು ಕಡೆ ಮಹಾತ್ಮ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಅವಶ್ಯಕತೆ ಇತ್ತು. ಅವರಿಗೆ ಯಾವುದೂ ಕೂಡ ಸುಲಭವಾಗಿ ಸಿಗಲಿಲ್ಲ. ಅವರ ಒಂದು ವಿದ್ವತ್ ಹೇಗಿದೆ, ಅವರು ಪಡೆದಿರ್ತಕ್ಕಂಥ ಒಂದು ಡಿಗ್ರಿಗಳನ್ನು ನಾವು ಗಮನಿಸೋಣ. ವಿಶ್ವದಲ್ಲಿ ಮಹಾನ್ ಚೇತನಗಳು ಅಂದುಕೊಂಡಂಥವರು ಅಥವಾ ಮಹಾನ್ ಬುದ್ಧಿವಂತರುಗಳು ಅಂದುಕೊಂಡಂಥವರು ಎಷ್ಟು ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ. ಡಿಗ್ರಿ ಪಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ. ಈಗ ನಮ್ಮಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಒಂದು ಭಾರತೀಯ ಸಮಾಜಕ್ಕೆ ಒಂದು ಕಡೆ ಸ್ವಾತಂತ್ರ್ಯ ಅಥವಾ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸ್ತಾ ಇದೆ. ಆ ಲಭಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಸಮಾಜ ಯಾವ ರೀತಿ ಇದೆ, ನಮ್ಮ ಭಾರತೀಯ ಸಮಾಜಕ್ಕೆ ಅಥವಾ ನಮ್ಮಲ್ಲಿ ಇದ್ದಂಥ ಅನೇಕ ಸಂಸ್ಕೃತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಈ ದೇಶಕ್ಕೆ ಮತ್ತು ಈಗಾಗಲೇ ಏನು ಒಂದು ಅಸಮಾನತೆ ನಮ್ಮ ಸಮಾಜದಲ್ಲಿ ಇದೆ, ಅದೆಲ್ಲವನ್ನೂ ಕೂಡ ಸರಿದೂಗಿಸಬೇಕಾದ್ರೆ ಎಲ್ಲರನ್ನೂ ಕೂಡ ಒಟ್ಟಾಗಿ ಎಲ್ಲರಿಗೂ ಕೂಡ ಒಂದು ಸಮಾನ ಅವಕಾಶ, ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯ ದೊರಕಬೇಕಾದ್ರೆ ಯಾವ ರೀತಿಯಾದಂತಹ ಒಂದು ಸಂವಿಧಾನವನ್ನ ಭಾರತಕ್ಕೆ ಬೇಕು ಅಂತಕ್ಕಂಥದ್ದು ತುಂಬಾ ಅವಶ್ಯಕತೆ ಇತ್ತು. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಯನವನ್ನು ನಾವು ನೋಡಿದಾಗ ಪ್ರಪಂಚದ ಬಹುತೇಕ ಎಲ್ಲ ಆಗಿನ ಕಾಲದ ಮುಂದುವರೆದ ರಾಷ್ಟ್ರಗಳ ಎಲ್ಲ ಸಂವಿಧಾನವನ್ನು ಆಯ್ದುಕೊಳ್ಳಬಹುದು. ಹಾಗಾಗಿ ಭಾರತೀಯ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ, ಭಾರತದ ಒಂದು ಸಂವಿಧಾನದ ಒಂದು ಜನಕರಾಗಿ ನಮಗೆಲ್ಲರಿಗೂ ಕೂಡ ಒಂದು ಒಪ್ಪಿಗೆ ಆಗ್ತಕ್ಕಂಥ, ಎಲ್ಲರಿಗೂ ಕೂಡ ಸಮಾನ ಅಧಿಕಾರವನ್ನ, ಸಮಾನ ಹಕ್ಕುಗಳನ್ನ ಕೊಡ್ತಕ್ಕಂಥ ಒಂದು ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆಲ್ಲ ನೀಡಿದ್ದಾರೆ. ಆ ಸಂವಿಧಾನದ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಕೆಚ್ಚನ್ನ, ಹೋರಾಟದ ಹಾದಿಯನ್ನ ಹಾಕಿಕೊಟ್ಟು ಹೋಗಿದ್ದಾರೆ. ಅವರು ಹಾಕಿಕೊಟ್ಟಂತಹ ದಾರಿ, ಆ ಹೋರಾಟ ಇಲ್ಲದೆ ಇದ್ರೆ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ ಅಥವಾ ಎಷ್ಟೋ ವರ್ಗಗಳು ತಲೆ ಎತ್ತಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಂದು ಸಂವಿಧಾನವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅಂತಹ ಮಹಾತ್ಮ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ನಾನು ಕೊಡ್ತೇನೆ. ನಮಸ್ಕಾರ. ಸ್ನೇಹಿತರೆ, ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಚಂದ್ರಗೌಡ ಸರ್ ನಮ್ಮ ಭೀಮನ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ, ಮತ್ತು ನಾವು ಬೆಳೆದು ಬಂದ ದಾರಿ ಮತ್ತು ನಮ್ಮ ಭಾರತ ದೇಶಕ್ಕೆ ಲಭಿಸಿದ ಸ್ವಾತಂತ್ರ್ಯ, ಇವುಗಳೆಲ್ಲ ಒಂದಕ್ಕೊಂದು ತಾಳೆ ಆಗುವ ರೀತಿಯಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಸರ್ ಜೊತೆಗೆ ಒಂದೇ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ತುಳಿತಕ್ಕೊಳಗಾದವರು, ತಲತಲಾಂತರದಿಂದ ತುಳಿತಕ್ಕೊಳಗಾದವರು ಒಂದು ಸ್ವಲ್ಪ ಮಟ್ಟಿಗೆ ಮೇಲಕ್ಕೆ ವಿದ್ಯೆಯಲ್ಲಿರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕಾದ್ರೆ ಎಲ್ಲ ಮನಸ್ಸುಗಳು ಕೂಡ ಒಂದಾಗಿರ್ತವೆ. ಆ ಮೇಲಕ್ಕೆ ತರತಕ್ಕಂಥ ಮನಸ್ಸುಗಳು ನಮ್ಮನ್ನು ಮೇಲಕ್ಕೆ ತಂದಾಗ ಮಾತ್ರ ನಾವೆಲ್ಲ ಒಂದಾಗಿ ಒಟ್ಟೊಟ್ಟಾಗಿ ಬೆಳೆದು ಸಮಾಜದಲ್ಲಿ ಸಾಮಾಜಿಕವಾಗಿ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಾನು ಭಾವಿಸ್ಕೊತಾ ಇದ್ದೀನಿ. ನಮ್ಮ ಸಮಾಜದ ನಾನು ಪ್ರತಿಯೊಂದನ್ನು ಹೇಳಲ್ಲ, ಈಗಾಗಲೇ ಹಲವಾರು ಉದ್ಯಮಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಮೀಸಲಾತಿ ನಡೀತಾ ಇದೆ. ಒಂದು ಕಡೆ ಸುಮಾರು ದಿನ ಏನು ಉಪವಾಸ ಸತ್ಯಾಗ್ರಹ ಮಾಡಿ ರಿಸರ್ವೇಷನ್ ಪಾಯಿಂಟ್ಸ್ ಜಾಸ್ತಿ ಕೊಡಬೇಕು ಅಂತ ಒಂದು ಕಡೆ ಇತ್ತು. ಅದನ್ನು ಒಂದು ಕಡೆ ಸೈದ್ಧಾಂತಿಕವಾಗಿ ಮಾಡಿದ್ರು ಕೂಡ ಮತ್ತೊಂದು ಕಡೆ ಈಗ ಒಳ ಮೀಸಲಾತಿಯನ್ನು ಬರ್ತಾರೆ. ಅದು ಎಷ್ಟು ಮಟ್ಟಿಗೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅದಕ್ಕೆಲ್ಲ ನಾವೆಲ್ಲ ಬದ್ಧರಾಗ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯನ್ನು ಏನು ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಚೆಲುವೇಗೌಡರು ಸರ್ ಹೆಸರಲ್ಲೇ ಚೆಲುವೇಗೌಡರು ಅಂತ ಇದೆ. ಅದು ಮನಸ್ಸಲ್ಲೂ ಕೂಡ ಆ ಚೆಲುವನ್ನು ನಾವು ಕಾಣಬೇಕು. ನಮ್ಮ ಹುಡುಗರನ್ನೆಲ್ಲ ಮೇಲಕ್ಕೆ ತರ್ತಕ್ಕಂಥ ಸಾಮಾಜಿಕವಾಗಿ ತಾವು ಮೇಲಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಮ್ಮ ಒಟ್ಟಿಗಿದ್ದೀರಿ ಅಂತ ನಾವು ಭಾವಿಸ್ಬೋದು. ತಮ್ಮ ಎಲ್ಲರಿಗೂ ಕೂಡ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಏನು ಬಾಬಾ ಸಾಹೇಬರ ಆಶಯ ಏನಿದೆ, ಶಿಕ್ಷಣ, ಸಂಘಟನೆ, ಹೋರಾಟ, ಈ ಸಮಾನತೆ ಎಲ್ಲ ಕೂಡ ಇದೆ. ಆದರೆ ಈ ಸಮಾಜದಲ್ಲಿ ನಾವು ಬರ್ತಾ ಏನು ಕಾಣ್ತಾ ಇದ್ದೀವಿ, ಒಂದು ವಿಧವಾದ ಮಾನಸಿಕ ಏನು ಅನಾರೋಗ್ಯಕ್ಕೆ ಈಡಾಗಿರ್ತಕ್ಕಂಥ ಜನಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ನಾವು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಆದರೂ ಕೂಡ ಈ ಒಂದು ನಮ್ಮ ಏನು ಇದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಉದ್ದೇಶಿಸಿ ನಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡು ನಮ್ಮ ಚೆಲುವರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮುಂದೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉಪಹಾರವನ್ನು ಸೇರೋಣ. ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ಧೈರ್ಯದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ, ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ,